ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಹಾಗೆ ಈ ನೋಟಿಫಿಕೇಷನನ್ನು ಮೇ 27ನೇ ತಾರೀಕು ಹೊರಡಿಸಲಾಗಿರುತ್ತದೆ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸದಾಗಿ ವೀಡಿಯೋ ನೋಡ್ತಿರೋ ಅಂತಾರಾದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವೀಡಿಯೋ ನಿಮಗೆ ಫಸ್ಟ್ ಬಂದು ತಲುಪಲು ಸಹಾಯ ಆಗುತ್ತೆ. ಇನ್ನು ಈ ಹುದ್ದೆಗಳು ಮೆಡಿಕಲ್ ಕಾಲೇಜ್, PGIMSR ಮತ್ತು ಮೆಡಿಕಲ್ ಹಾಸ್ಪಿಟಲ್ನಲ್ಲಿ ರಾಜಾಜಿನಗರ ಸೇರಿದ ಬೆಂಗಳೂರು ಇನ್ಸ್ಟಿಟ್ಯೂಟ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇರ್ತವೆ. ಮೆಡಿಕಲ್ ಟೀಚಿಂಗ್ ಫ್ಯಾಕಲ್ಟಿಯ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ನ ಹುದ್ದೆಗಳು ಖಾಲಿ ಇದ್ದು, ಇದು ವಾಕ್-ಇನ್ ಇಂಟರ್ವ್ಯೂ ಆಗಿರುತ್ತೆ. ಇನ್ನು ಈ ವಾಕ್-ಇನ್ ಇಂಟರ್ವ್ಯೂ ಬಂದು ಜೂನ್ 5ನೇ ತಾರೀಕು ಇದ್ದು, ನೀವು ಡೈರೆಕ್ಟಾಗಿ ಇಂಟರ್ವ್ಯೂಗೆ ಹೋಗ್ಬೋದಾಗಿರುತ್ತೆ. ಇನ್ನು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಬೇಕಾಗಿರುವಂಥ ಎಲಿಜಿಬಿಲಿಟಿ ಕ್ವಾಲಿಫಿಕೇಷನನ್ನು ನೋಡೋದಾದರೆ ಅಸೋಸಿಯೇಟ್ ಪ್ರೊಫೆಸರ್ಗೆ ಒಟ್ಟು 10 ಹುದ್ದೆಗಳು ಖಾಲಿ ಇದ್ದು, ಅದರಲ್ಲಿ ಅನೆಸ್ಥಿಯಾ, ಡರ್ಮಟಾಲಜಿ, ಎಮರ್ಜೆನ್ಸಿ ಮೆಡಿಸಿನ್, ಫಾರೆನ್ಸಿಕ್ ಮೆಡಿಸಿನ್, OBG, ಆರ್ಥೋಪೆಡಿಕ್ಸ್, ಆಟೋನಮಲರ್ಜಿ ಮತ್ತು ಫಿಸಿಯೋಟರ್ಜಿ, ರೇಡಿಯೋಲೈಸೇಷನ್ ಮತ್ತು ಪೀಡಿಯಾಟ್ರಿಕ್ನ ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇರ್ತವೆ. ಮತ್ತು ರಿಸರ್ವೇಷನ್ ಕ್ಯಾಟಗರಿಯಲ್ಲಿ OBC, UR ಮತ್ತು SC ಅಭ್ಯರ್ಥಿಗಳು ಇದ್ದು, ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಒಟ್ಟು 5 ಹುದ್ದೆಗಳು ಖಾಲಿ ಇರ್ತವೆ. ಅದರಲ್ಲಿ ಆಟೋನಮಲಜಿ, ಬಯೋಕೆಮಿಸ್ಟ್ರಿ, ಮೆಡಿಸಿನ್, OBG, ಆರ್ಥೋಪೆಡಿಕ್ಸ್ನ ಈ ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇರ್ತವೆ. ಹಾಗೆ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ OBC ಹಾಗೆ UR ಅಭ್ಯರ್ಥಿಗಳು ಇದ್ದು, ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಮ್ಯಾಕ್ಸಿಮಮ್ ಏಜ್ ಬಂದು 67 ವರ್ಷ ಆಗಿರುತ್ತೆ. ಅದರೊಳಗಡೆ ಇರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಆಯ್ಕೆ ಆದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ಗೆ 1,67,000 ಇರುತ್ತೆ. ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ 1,40,000 ನಿಮಗೆ ಬೇಸಿಕ್ ಮಂತ್ಲಿ ಪೇಮೆಂಟ್ ಇರುತ್ತೆ. ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ನ 1,42,000 ಇಫ್ ದಿ ಪೋಸ್ಟ್ PG ಎಕ್ಸ್ಪೀರಿಯೆನ್ಸ್ ಇದ್ದರೆ ಅಂಡರ್ 6 ಇಯರ್ಸ್ ಅವ್ರಿಗೆ 1,42,000ವರೆಗೂ ಇರುತ್ತೆ. ಹಾಗೆ 1,88,000 ಬಂದು ಪೋಸ್ಟ್ PG ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಇರೋವಂಥ ಅಭ್ಯರ್ಥಿಗೆ ಇವರಿಗೆ 1,88,000ವರೆಗೂ ಇರುತ್ತೆ. ಇನ್ನು ಅಸಿಸ್ಟೆಂಟ್ ಪ್ರೊಫೆಸರ್ಗೂ ಕೂಡ 1.2 lakhs ಪೋಸ್ಟ್ PG ಎಕ್ಸ್ಪೀರಿಯೆನ್ಸ್ ಅಂಡರ್ 3 ಇಯರ್ಸ್ ಆಗಿದ್ದು, 1,42,000 ಬಂದು ಪೋಸ್ಟ್ PG ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಇನ್ 3 ಇಯರ್ಸ್ ಅಥವಾ ಮೋರ್ ಇರೋವಂಥವ್ರಿಗೆ 1,42,000ವರೆಗೂ ನೀಡ್ತಾರೆ. ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಹಾಗೆ ಈ ಹುದ್ದೆ ಕಾಂಟ್ರಾಕ್ಟ್ನ ಬೇಸಿಸ್ನಲ್ಲಿದ್ದು, ಕಾಂಟ್ರಾಕ್ಟ್ ಪೀರಿಯಡ್ ಬಂದು 2 ಇಯರ್ಸಲ್ಲಿ ಇರುತ್ತೆ. ಹಾಗೆ ನೀವು ಈ ಹುದ್ದೆಗೆ ಆಯ್ಕೆ ಆಗುವಂಥ ಅಭ್ಯರ್ಥಿಗಳು ಸೆಕ್ಯೂರಿಟಿ ಡೆಪಾಸಿಟ್ ಆಗಿ 1 lakhನ ಪೇ ಮಾಡಬೇಕಾಗಿರುತ್ತೆ.
ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ www.esic.government.in ಈ ವೆಬ್ಸೈಟಲ್ಲಿ ಹೋಗಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡುವುದಾಗಿರುತ್ತೆ. ನೋ ಸಪ್ರೇಟ್ ಇಂಟರ್ವ್ಯೂ ಕಾಲ್ ಲೆಟರ್ ವಿಲ್ ಬಿ ಸೆಂಟ್. ಅಂದರೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತೀರೋ ಅವರೆಲ್ಲ ಇಂಟರ್ವ್ಯೂಗೆ ಹೋಗ್ಬೋದಾಗಿದ್ದು ಇಂಟರ್ವ್ಯೂ ಲೆಟರ್ನ ಏನೂ ಕಳಿಸೋದಿಲ್ಲ. ಇನ್ನು ಸೆಲೆಕ್ಷನ್ ಬೇಸ್ ಬಂದು ನಿಮ್ಮ ಬೇಸಿಕ್ ಪರ್ಫಾರ್ಮೆನ್ಸ್ ಮತ್ತು ಇಂಟರ್ವ್ಯೂ ಮತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಹಾಗೆ ನಿಮ್ಗೇನಾದರೂ ಡೌಟ್ ಇದೆ ಇಲ್ಲಿ ಕಾಣ್ತಿರೋಂಥ ಲ್ಯಾಂಡ್ ನಂಬರ್ಗೆ ಮಂಡೇ ಟು ಫ್ರೈಡೇಯಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆ ಒಳಗಡೆ ನೀವು ಕಾಲ್ ಮಾಡ್ಬೋದಾಗಿದ್ದು ಸಾಟರ್ಡೆ ಟೈಮಲ್ಲಿ 10 ಗಂಟೆಯಿಂದ 1 ಗಂಟೆ ಒಳಗಡೆ ನೀವು ಕಾಲ್ ಮಾಡ್ಬೋದಾಗಿರುತ್ತೆ. ಅಥವಾ ಇಲ್ಲಿ ಕಾಣಿಸ್ತಿರೋಂಥ ಮೇಲ್ಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಅಸೋಸಿಯೇಟ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ನ ಈ ಹುದ್ದೆಗೆ ಒಂದೇ ದಿನ ಇಂಟರ್ವ್ಯೂ ಇದ್ದು ನೀವು ಬೆಳಗ್ಗೆ 9:30ಕ್ಕೆ ರಿಪೋರ್ಟ್ ಆಗಬೇಕಾಗುತ್ತೆ. 9:30ರಿಂದ 10:30 ಒಳಗಡೆ ನೀವು ರಿಪೋರ್ಟ್ ಆಗಿರಬೇಕಾಗುತ್ತೆ. ಅಡ್ರೆಸ್ ಬಂದು ನ್ಯೂ ಅಕಾಡೆಮಿಕ್ ಬ್ಲಾಕ್ ESICMC PGIMSR ರಾಜಾಜಿನಗರ್ ಬೆಂಗಳೂರು ನೀವು ಹೋಗ್ಬೇಕಾಗುತ್ತೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಎಮರ್ಜೆನ್ಸಿ ಮೆಡಿಸನ್ನ MD DNB PG ಡಿಪ್ಲೊಮೊ ಇನ್ ಎಮರ್ಜೆನ್ಸಿ ಮೆಡಿಸಿನ್ ಅಥವಾ MS ಇನ್ ಜನರಲ್ ಸರ್ಜರಿ, MD ಇನ್ ಅಂಥೋಶಿಯಾ ಅಥವಾ MD ಇನ್ ಜನರಲ್ ಮೆಡಿಸಿನ್, MD ಇನ್ ರೆಸ್ಪಿರೇಟರಿ ಮೆಡಿಸಿನ್, MS ಇನ್ ಆರ್ಥೋಪೆಡಿಕ್ಸ್ ಮಾಡಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಇವತ್ತು ವಿಡಿಯೋ ಇದಾಗಿದ್ದು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡ್ತಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಹಾಗೆ ಈ ಹುದ್ದೆಯ ನೋಟಿಫಿಕೇಷನ್ ಬೇಕಾದ್ರೆ ಕಾಮೆಂಟ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಧನ್ಯವಾದಗಳು.